HMB फंक्शन हॉल आपके खुशियों की जगह। बीजापुर में मंगनी, शादी, अकीका जैसे खुशियों के प्रोग्राम्स के लिए पार्किंग की विशाल जगह और आलीशान हॉल में रहने खाने के सारे इंतजाम। HMB फंक्शन हॉल गणेश नगर, बेंगलुरु बाईपास रोड, मारुति एंड टोयोटा शोरूम, बैक साइड, बीजापुर। बुकिंग शुरू हो चुकी है। ಎಲ್ಲ ಪತ್ರಿಕಾ ಬಂಧುಗಳಿಗೆ ಸಂಕ್ರಮಣದ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮತ್ತು ನಮ್ಮ ST ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ವಗ್ಗೇರವರು, ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿ ಕೂತಿದ್ದಾರೆ. ಇದು ಅತ್ಯಂತ ಬಹಳ ಯೋಚನೆ ಮಾಡಿ ದೇಶದಲ್ಲಿ ಈ ಒಂದು ಯೋಜನೆ, ಹಿಂದಿನ ಯೋಜನೆ ಏನಿತ್ತು ರೋಜ್ಗಾರ್ ಯೋಜನೆ, ಅದಕ್ಕೆ ಏನೇನೂ ಇರಲಿಲ್ಲ, ಹಗ್ಗನೂ ಇಲ್ಲ, ಕಣ್ಣಿನೂ ಇಲ್ಲ. ಅದು ಯಾಕಡೆ ಬೇಕಾದ ಕಡೆ ಹೋಗೋದಾತಿತ್ತು. ಇದಕ್ಕೆ ಕಡಿವಾಣ ಹಾಕೋಣ ಅನ್ನೋ ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಟುಕೊಂಡು ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು VBG ರಾಮ್ಜಿ ಹೆಸರಿನ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯನ್ನು ಅಮೆಂಡ್ಮೆಂಟಿಗೆ ತಂದು ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ, ಬಡವರಿಗೆ ಮತ್ತು ಈ ದೇಶದ ಫಾದರ್ ಆಫ್ ನೇಷನ್ ಅಂತ ಏನು ಹೇಳ್ತೇವೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಆಮೇಲೆ ಇದರದ್ದು ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ನೋಟನ್ನು ಕೊಡಬೇಕು ಅಂಥೇಳಿ ನಾನು ತೀರ್ಮಾನ ಮಾಡಿ ಒಂದು ನಿಮ್ಮೆಲ್ಲರಿಗೂ ಕೂಡ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ನಮ್ಮ ಸ್ನೇಹಿತರು ಮಾಡ್ತಾರೆ. ಈಗ ಒಟ್ಟಾರೆ ಹೇಳೋದಾದರೆ ಇದು ಏನಪ್ಪ ಅಂತಂದ್ರೆ, ಮೊದಲು ಕೇಂದ್ರ ಮತ್ತು ರಾಜ್ಯಗಳ ಎರಡರ ಸಂಯೋಜನೆಯಲ್ಲಿ ಈ ಒಂದು ಯೋಜನೆ, ಹಿಂದಿನ ಯೋಜನೆ ನಡಿಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಏನೂ ಒಂದು ದುಡ್ಡನ್ನೂ ಅದಕ್ಕೆ ಸಹಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಈ ಕಾನೂನಿನಲ್ಲಿ ಹಿಂದೆ ಇತ್ತು ಇದು 60 ಮತ್ತು 40 ಇದ್ದರೂ ಕೂಡ ಅದು ಸರಿಯಾಗಿ ನಡೀಲಿಲ್ಲ. ಆದರೆ ಈಗ ಕಡ್ಡಾಯವಾಗಿ ದೇಶದ ದೇಶದ ಏನು ಪ್ರಧಾನಮಂತ್ರಿಗಳದಾರ, ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳದಾರ, ಅವರಿಂದ 60%, 40% ರಾಜ್ಯ ಸರ್ಕಾರ ವಹಿಸಬೇಕು ಅಂತಕ್ಕಂಥ ತೀರ್ಮಾನವಾಗಿ ಇದರ ಹಿಂದೆ ಆಗತಕ್ಕಂಥ ಏನು ದುರುದ್ದೇಶ ಇತ್ತು, ಸರಿಯಾಗಿ ಅಲ್ಲಿ ಲೆಕ್ಕಾಚಾರ ಇಡ್ತಿರಲಿಲ್ಲ. ಆಮೇಲೆ ಯಾವ ಕಾಂಟ್ರಾಕ್ಟ್ ಬೇಕಾದರೂ ಏನು ಕೊಟ್ಟ ಹೆಸರುಗಳನ್ನು ದಾಖಲಿಸಿ ಪಗಾರ ತೊಗೋತಿದ್ರು. ಇವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕಲಿಕ್ಕೆ ಇದು ತಂದಿರತಕ್ಕಂಥ ಒಂದು ಇದು ಏನಪ್ಪ ಅಂದ್ರೆ ಅಮೆಂಡ್ಮೆಂಟು. ಆಮೇಲೆ ಇದರಲ್ಲಿ ಏನಪ್ಪ ಅಂದ್ರೆ ಇದು ಈ ಕೆಲಸ ಏನಪ್ಪ ಅಂದ್ರೆ, ಈಗ ಬೇರೆ ಹಿಂದೆ ಏನಿತ್ತು ಬರೀ ಲೇಬರಿಗೆ ಹಚ್ಚಿ ಅದು ಕೆಲಸ, ಅದು ಕೆರಿನೋ ಮತ್ತೊಂದು ಮಾಡತಕ್ಕಂಥ ಕೆಲಸ ಇತ್ತು. ಈ ಯೋಜನೆಯಲ್ಲಿ ಹಾಗಿಲ್ಲ. ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಏನು ಈ ದೇಶದ ಕನಸಿತ್ತು, ಆ ಕನಸಿಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಒಂದು ಕಾನೂನಿನಲ್ಲಿ ತಿದ್ದುಪಡಿಯಲ್ಲಿ ಮಾಡಲಾಗಿದೆ. ಏನಪ್ಪ ಅಂದರೆ, ಹಿಂದೆ ಈ ಹಳ್ಳಿನಲ್ಲಿ ರಸ್ತೆಗಳು ಮಾಡಲಿಕ್ಕಿರಲಿಲ್ಲ. ಆಮೇಲೆ ಏನು ಗಟರಗಳನ್ನು ಮಾಡ್ತಕ್ಕಂಥ ಯೋಜನೆ ಇರಲಿಲ್ಲ. ಆದರೆ ಈ ಹೊಸ ಕಾನೂನಲ್ಲಿ ಇದನ್ನೆಲ್ಲವನ್ನೂ ಕೂಡ ಅಳವಡಿಸ್ಯಾರ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ನೋಟವನ್ನು ನಾನು ಕೊಟ್ಟಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ನೋಡಬೇಕು ಅಂತಕ್ಕಂಥ ಮಾತು ಹೇಳ್ತೀನಿ. ಈ ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿ ಇವರಿಗೆ, DK ಅವ್ರಿಗೆ ಕರ್ಕೊಂಡು ಹೋಗಿ ಸಪ್ರೇಟಾಗಿ ಮಾತಾಡ್ತಾರೆ. ಏನು CM ಬದಲಾವಣೆ ಪ್ಲಾನ್ ಹಾಕೊಂಡಿದ್ದಾರೆ? ಅಲ್ರಿ, ನಮಗೇನು ಗೊತ್ತು ರೀ ಅವ್ರ ಪಾರ್ಟಿದು, ನಮ್ಮ ಪಾರ್ಟಿದು ಏನ್ರಿ ಕೇಳಿದೆ ನೋಡ್ರಿ. ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ, ನಾವು ಹೇಳೋದು ಇಲ್ಲ ಅದನ್ನು. ಅಲ್ಲಲ್ಲ, ಯಾಕೆ ಅದಂದ್ರೆ ಈಗ ರಾಜ್ಯದ ಪರಿಸ್ಥಿತಿ ಏನಾಗಿದೆ, ಬರೀ CM ಬದಲಾವಣೆಯನ್ನು ಕುತೂಹಲ ಆಗಿದೆ.
ನೀವು ಬಿಜೆಪಿದವರು ಕೂಡ ಇವರು ಅಭಿವೃದ್ಧಿ ಕೆಲಸ ಮಾಡ್ತಲ್ಲ ಅಂತ ಬರೀ ಆರೋಪ ಮಾಡ್ತಾ ಇದ್ದಾರೆ. ಪ್ರತಿಭಟನೆನೂ ಇಲ್ಲ, ಏನೂ ಇಲ್ಲ. ಅದ್ರ ನಿಟ್ಟಿನಲ್ಲಿ ಏನು ಹೇಳಕ್ ಬಯಸ್ತೀರಿ ತಾವು ಹಿರಿಯ ಮುಖಂಡರಿದ್ದೀರಿ? ಅಲ್ಲ ಇತ್ತಪ್ಪ, ಈಗ ನೋಡ್ರಿ, ಕಾಂಗ್ರೆಸ್ನಲ್ಲಿ ಭಯಂಕರ ವಿಪರೀತದ, ನೀವು ನೋಡ್ತಿರಲ್ಲ ದಿನ ಹೊತ್ತು ಹೊಂಟ್ರ ಹೊತ್ತು ಮುಣಗಿದ್ರೆ ಇವತ್ತು ಟಗರ ಮತ್ತು ಕ್ವಾಣಿನ ಕುಸ್ತಿ ನಡೆದದ. ಮತ್ತು ಆ ಟಗರ ಮತ್ತು ಕ್ವಾಣಿನ ಕುಸ್ತಿ ನಡೆದಾಗ ಏನಾಗ್ತದೆ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟದ. ಈಗ ನಿರ್ಣಯ ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ತು. ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇವತ್ತು ನಾಳೆ. ಆದರೆ ಇಷ್ಟು ಮಾತ್ರ 100ಕ್ಕೆ 100 ಸತ್ಯ. ಬಹುಶಃ ಇದು ಅವನೇ ಉಳಿತಾರೋ ಇಲ್ಲ ಅನ್ನೋದು ನಮಗೆ ಸಂಶಯ ಅದಪ್ಪ ಅಷ್ಟೇ. ಆದರೆ ನೀವು ಏನು ಕೇಳೋದು ವಿಸ್ತಾರವಾಗಿ ಇಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳದಾರ, ಬೇರೆ ಮಂತ್ರಿಗಳದಾರ, ಅವ್ರು ಕೇಳ್ರಿ. ಅವ್ರು ಹೇಳ್ತಾರೆ ಯಾವುದಕ್ಕೆ ಮಾಡಿದ್ರು, ಏನು ಮಾತಾಡಿದ್ರು, ಅವ್ರು ಏನು ಹೇಳಿದ್ರು ಅದು ನಮಗೆ ಕೇಳಿದ್ರೆ ನಾವೇನು ಹೇಳೋದು ಮಾಡಲಿ. ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ. 107 ದಿನ ಇಲ್ಲಿ ಟಿಟಿಪಿ ಹೋರಾಟಗಾರರು ಪ್ರತಿಭಟನೆ ಮಾಡಿದ್ರು. ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾನ್ಯ ಅವರು ಅಪ್ರೂವಲ್ ಕೊಟ್ಟರು. ಅದಕ್ಕೇನು ಈಗ ನೋಡ್ರಿ, ಮತ್ತೆ ಹೋರಾಟ ಒಂದು ನಿಮಿಷ ಆ ಹೋರಾಟಕ್ಕೆ ಜಗಕ್ಕೆ ನಾವು ಎಲ್ಲರೂ ಹೋಗಿದ್ದೆವು. ಅವ್ರಿಗೆ ಸಂತಾನನೂ ಹೇಳಿ